ಪೋಷಕರಾದ ನಮ್ಮೆಲ್ಲರಿಗೂ ನಮ್ಮ ಮಕ್ಕಳು ಶಾಲೆಯಲ್ಲಿ ಚೆನ್ನಾಗಿ ಓದ್ಬೇಕು ಅನ್ನೋ ಆಸೆ ಇರುತ್ತೆ ಸರಿತಾನೆ. ಆದ್ರೆ ಕಲಿಕೆ ಅಂದ್ರೆ ಬರೀ ಮಾರ್ಕ್ಸ್ ತಗೊಳ್ಳೋದಷ್ಟೇನಾ? ಖಂಡಿತ ಅಲ್ಲ. ಮಕ್ಕಳು ಸಹಜವಾಗಿ ಖುಷಿಯಾಗಿ ಕಲಿಯೋದು ಹೇಗೆ? ಬನ್ನಿ, ಈ ವಿಶ್ಲೇಷಣೆಯಲ್ಲಿ ಭಾರತದ ಹೊಸ ಶಿಕ್ಷಣ ನೀತಿಯ ಪ್ರಕಾರ ಮಕ್ಕಳ ಕಲಿಕೆಯ ಆ ಅದ್ಭುತ ಜಗತ್ತಿನೊಳಗೆ ಹೋಗಿ ನೋಡೋಣ. ನೋಡಿ, ನಮ್ಮ ಈ ಪಯಣದಲ್ಲಿ ನಾವು 5 ಮುಖ್ಯ ವಿಷಯಗಳ ಬಗ್ಗೆ ಮಾತಾಡ್ತೀವಿ. ಮೊದಲು ಮಕ್ಕಳು ನಿಜವಾಗ್ಲೂ ಕಲಿಯೋದು ಹೇಗೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ 2 ತರಹದ ಕ್ಲಾಸ್ ರೂಮ್ಗಳನ್ನು ನೋಡಿ ಯಾವುದು ಸರಿ ಅಂತ ಯೋಚಿಸೋಣ. ನಂತರ ಆಟದ ಶಕ್ತಿ ಎಷ್ಟು ದೊಡ್ಡದೋ ಅಂತ ತಿಳ್ಕೊಂಡು ಪೋಷಕರಾಗಿ ನಮ್ಮ ಪಾತ್ರ ಏನು ಮತ್ತು ಭವಿಷ್ಯಕ್ಕೆ ಈ ಆಟದ ಅಡಿಪಾಯ ಯಾಕೆ ಮುಖ್ಯ ಅನ್ನೋದನ್ನ ಚರ್ಚೆ ಮಾಡೋಣ. ಸರಿ, ಹಾಗಾದ್ರೆ ಮೊದಲನೇ ವಿಭಾಗ ಶುರು ಮಾಡೋಣ. ಮಕ್ಕಳು ನಿಜವಾಗ್ಲೂ ಕಲಿಯೋದು ಹೇಗೆ? ಅವರ ಹುಟ್ಟು ಗುಣವೇ ಅವರ ಮೊದಲ ಟೀಚರ್ ಅಂದ್ರೆ ತಪ್ಪಾಗಲ್ಲ. ಪೋಷಕರಾಗಿ ನಾವೆಲ್ಲ ಒಂದು ಕ್ಷಣ ಯೋಚಿಸೋಣ. ನಮ್ಮ ಮಗು ಒಂದು ಹೂವನ್ನೋ ಆಟಿಕೆನೋ ಅಥವಾ ನಮ್ಮ ಮುಖವನ್ನೇ ಕುತೂಹಲದಿಂದ ನೋಡ್ತಾ ಇರುತ್ತಲ್ಲ, ಆವಾಗ ಅವರ ಪುಟ್ಟ ತಲೆಯಲ್ಲಿ ಏನೆಲ್ಲ ನಡೀತಿರ್ಬೋದು? ಅವರ ಮೆದುಳು ಒಂದು ಸ್ಪಾಂಜ್ ತರಹ ಎಲ್ಲವನ್ನೂ ಹೇಗೆ ಹೀರ್ಕೊಳ್ಳುತ್ತೆ? ಆ ಪ್ರಕ್ರಿಯೆದೆಯಲ್ಲ, ಅದು ನಿಜಕ್ಕೂ ಒಂದು ಅದ್ಭುತ. ಇಲ್ಲಿ ನೋಡಿ, ಒಂದು ಮಗು ಸಾಲಾದಿ ಹೋಗ್ತಿರೋ ಇರುವೆಗಳನ್ನೇ ಆಶ್ಚರ್ಯದಿಂದೇ ನೋಡುತ್ತಿದೆ. ಬಹುಶಃ ಅದು ಎಣಿಕೆ, ಡಿಸಿಪ್ಲಿನ್ ಅಥವಾ ಟೀಮ್ ವರ್ಕ್ ಬಗ್ಗೆ ತನ್ನ ಮೊದಲ ಪಾಠವನ್ನು ಕಲಿತಿರಬಹುದು. ಇನ್ನೊಂದು ಕಡೆ ಮಕ್ಕಳು ತಾವು ಕೇಳಿದ ಕಥೆಯ ಪಾತ್ರಗಳಾಗ್ಬಿಟ್ಟಿದ್ದಾರೆ. ಇದು ಸುಮ್ನೆ ಆಕ್ಟಿಂಗ್ ಅಷ್ಟೇ ಅಲ್ಲ, ಇದು ಬೇರೆಯವರ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋದು, ಭಾಷೆ ಮತ್ತು ಕಲ್ಪನಾ ಶಕ್ತಿಯನ್ನ ಬೆಳೆಸ್ಕೊಳ್ಳೋದು. ಇದೆಲ್ಲವೂ ಯಾವುದೇ ಒತ್ತಡ ಇಲ್ದೆ ಸಹಜವಾಗಿ ನಡೀತಿರೋ ಕಲಿಕೆ. ಇಲ್ಲಿ ನಾವು ನೋಡ್ತಿರೋದು ಮಕ್ಕಳ ಚಟುವಟಿಕೆಗಳನ್ನಷ್ಟೇ ಅಲ್ಲ, ಇವು ಅವರ ಕಲಿಕೆಯ ಸೂಪರ್ ಪವರ್ಸ್ ಇದ್ದಾಗೆ. ಅವರು ಕೇಳೋ ಪ್ರತಿಯೊಂದು ಪ್ರಶ್ನೆಯೂ ಒಂದು ವಿಜ್ಞಾನದ ಪಾಠ. ಅವರು ಮಾಡೋ ಅನುಕರಣೆಯೇ ಸಮಾಜದ ಪಾಠ. ಅವರ ಪ್ರತಿಯೊಂದು ನಡವಳಿಕೆಯೂ ಜ್ಞಾನದ ಅರಮನೆ ಕಟ್ಟೋ ಒಂದೊಂದು ಇಟ್ಟಿಗೆ ಇದ್ದಾಗೆ. ಮಕ್ಕಳ ಸಹಜ ಕಲಿಕೆ ಬಗ್ಗೆ ನೋಡಿದ್ವಿ. ಈಗ ಒಂದು ಮುಖ್ಯವಾದ ಪ್ರಶ್ನೆಗೆ ಬರೋಣ. ನಮ್ಮ ಶಾಲೆಗಳು ಈ ಸಹಜ ಕಲಿಕೆಗೆ ಪ್ರೋತ್ಸಾಹ ಕೊಡ್ತಿವ್ಯಾ? ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಬನ್ನಿ 2 ಬೇರೆ ಬೇರೆ ತರಗತಿಗಳಿಗೆ ಹೋಗಿ ನೋಡೋಣ. ಮೊದಲನೆಯದು ಆಕ್ಟಿವ್ ಕ್ಲಾಸ್ ರೂಮ್. ಇಲ್ಲಿ ಮಕ್ಕಳ ಮಾತು ಕೇಳಿಸ್ತೆ, ಓಡಾಟ ಕಾಣಿಸ್ತೆ. ಅವ್ರು ಸುಮ್ನೆ ಕೂತಿಲ್ಲ, ಬದಲಿಗೆ ತಮ್ಮ ಸುತ್ತಮುತ್ತಲಿನ ವಸ್ತುಗಳ ಜೊತೆ, ಫ್ರೆಂಡ್ಸ್ ಜೊತೆ, ಟೀಚರ್ ಜೊತೆ ಮಾತಾಡ್ತಿದ್ದಾರೆ. ಇಲ್ಲಿ ಟೀಚರ್ ಬರೀ ಪಾಠ ಮಾಡೋರಲ್ಲ, ಮಕ್ಕಳ ಕಲಿಕೆಯ ಜರ್ನಿಯಲ್ಲಿ ಅವರ ಜೊತೆಗಿರೋ ಒಬ್ಬ ಗೈಡ್. ಈಗ 2ನೇ ತರಗತಿ. ಇದು ಸೈಲೆಂಟ್ ಕ್ಲಾಸ್ ರೂಮ್. ಬಹುಶಃ ನಮ್ಮಲ್ಲಿ ಹಲವರಿಗೆ ಇದು ನಮ್ಮದೇ ಚಿಕ್ಕ ವಯಸ್ಸನ್ನ ನೆನ್ಪಿಸ್ಬೋದು. ಇಲ್ಲಿ ಎಲ್ಲವೂ ಸೈಲೆಂಟ್, ಶಿಸ್ತು. ಮಕ್ಕಳು ಬೋರ್ಡ್ ಮೇಲೆ ಬರೆದಿದ್ದನ್ನ ನೋಟ್ಸ್ಗೆ ಕಾಪಿ ಮಾಡ್ತಾ ಸುಮ್ನೆ ಕೂತಿರ್ತಾರೆ. ಈ ಹೋಲಿಕೆ ನೋಡಿದ್ರೇನೆ ಎಲ್ಲವೂ ಕ್ಲಿಯರ್ ಆಗತ್ತೆ. ಆಕ್ಟಿವ್ ಕ್ಲಾಸ್ ರೂಮ್ನಲ್ಲಿ ಕಲಿಕೆ ಅಂದ್ರೆ ಮಾತುಕತೆ, ಸಂಶೋಧನೆ ಮತ್ತು ಎಲ್ರೂ ಸೇರಿ ಕಲಿಯೋದು. ಆದ್ರೆ ಸೈಲೆಂಟ್ ಕ್ಲಾಸ್ ರೂಮ್ನಲ್ಲಿ ಕಲಿಕೆ ಅಂದ್ರೆ ಹೆಚ್ಚಾಗಿ ಹೇಳಿದ್ದನ್ನ ಕೇಳೋದು. ಒಂದು ಕಡೆ ಪ್ರಾಬ್ಲಮ್ ಸಾಲ್ವಿಂಗು, ಕಮ್ಯುನಿಕೇಷನ್ ಸ್ಕಿಲ್ಸ್ ಬೆಳೆಯುತ್ತೆ, ಇನ್ನೊಂದು ಕಡೆ ಬರೀ ಮಾಲಿತಿಯನ್ನ ತಲೆಗೆ ತುಂಬಿಸೋ ಕೆಲಸ ಆಗುತ್ತೆ. ಆಯ್ಕೆ ನಮ್ಮುಂದಿದೆ. ಹಾಗಾದ್ರೆ ಯೋಚನೆ ಮಾಡಿ, ಈ 2ರಲ್ಲಿ ಯಾವ ಕ್ಲಾಸ್ ರೂಮ್ ನಮ್ಮ ಮಕ್ಕಳನ್ನ ಮುಂದಿನ ಜಗತ್ತಿಗೆ ಚೆನ್ನಾಗಿ ತಯಾರು ಮಾಡಬಹುದು? ಅಂದ್ರೆ ಸಮಸ್ಯೆಗಳನ್ನ ಬಗೆಹರಿಸೋಕೆ, ಹೊಸದಾಗಿ ಯೋಚಿಸೋಕೆ ಮತ್ತು ಎಲ್ಲರ ಜೊತೆ ಬೆರೆಯೋಕೆ ಯಾವುದು ಬೆಸ್ಟ್? ಉತ್ತರ ಸ್ಪಷ್ಟವಾಗಿದೆ ಅಲ್ವಾ? ನಾವು ಈಗ ಮಾತಾಡಿದ ಆಕ್ಟಿವ್ ಮತ್ತು ಆಟ ಆಧಾರಿತ ಕಲಿಕೆಯನ್ನೇ ನಮ್ಮ ದೇಶದ ಶಿಕ್ಷಣ ನೀತಿ ಕೂಡ ಬೆಂಬಲಿಸುತ್ತೆ. ಬನ್ನಿ ಅದರ ಬಗ್ಗೆ ನೋಡೋಣ. ಇದು ಸುಮ್ನೆ ಯಾವುದೋ ಥಿಯರಿ ಅಲ್ಲ, ಇದು ಈಗ ಭಾರತದ ಅಧಿಕೃತ ಶೈಕ್ಷಣಿಕ ನೀತಿಯ ಭಾಗ. NCFFS ಅಂತ ಕರೆಯೋ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದು ದೊಡ್ಡ ಬದಲಾವಣೆ. ಅದು ಸ್ಪಷ್ಟವಾಗಿ ಹೇಳುತ್ತೆ, ಮಕ್ಕಳ ಪಾಲಿಗೆ ಆಟ ಅಂದ್ರೆ ಪಾಠದಿಂದ ಬ್ರೇಕ್ ಅಲ್ಲ, ಆಟವೇ ಪಾಠ. NCFSನ ಈ ಒಂದು ಸಾಲು ತುಂಬಾನೇ ಮುಖ್ಯ. ಆಟ ಅಂದ್ರೆ ಬರೀ ಗಲಾಟೆ, ಗೊಂದಲ ಅಲ್ಲ. ಅದು ಮಕ್ಕಳಿಗೆ ತಮ್ಮದೇ ಆದ ನಿರ್ಧಾರ ತಗೊಳ್ಳಕ್ಕೆ, ಖುಷಿಯಾಗಿರೋಕೆ ಮತ್ತು ಪ್ರಪಂಚವನ್ನ ಕುತೂಹಲದ ಕಣ್ಣುಗಳಿಂದ ನೋಡೋಕೆ ಸಿಗೋ ಒಂದು ಅವಕಾಶ. ಯೋಚನೆ ಮಾಡಿ, ಒಂದು ಮಗು ಬ್ಲಾಕ್ಸ್ ಇಟ್ಕೊಂಡ ಏನೋ ಒಂದು ಕಟ್ಟಡ ಕಟ್ತಿದೆ ಅಂದ್ರೆ ಅದು ಸುಮ್ನೆ ಆಟ ಆಡ್ತಿಲ್ಲ. ಅಲ್ಲಿ ಅದು ಒಬ್ಬ ಇಂಜಿನಿಯರ್ ತರ ಪ್ಲಾನ್ ಮಾಡ್ತಿದೆ, ಒಬ್ಬ ಆರ್ಕಿಟೆಕ್ಟ್ ತರ ಡಿಸೈನ್ ಮಾಡ್ತಿದೆ. ಏನಾದ್ರೂ ಸಮಸ್ಯೆ ಬಂದ್ರೆ ಒಬ್ಬ ವಿಜ್ಞಾನಿ ತರ ಅದಕ್ಕೆ ಸೊಲ್ಯೂಷನ್ ಹುಡುಕ್ತಿದೆ. ಅಂದ್ರೆ ಆ ಆಟದ ಜಾಗನೇ ಅವರ ಫಸ್ಟ್ ಲ್ಯಾಬ್ ಇದ್ದಾಗೆ. ಅದಕ್ಕೆ ಹೇಳೋದು, ಆಟ ಅನ್ನೋದು ತುಂಬಾನೇ ಸೀರಿಯಸ್ ಆದ ಕೆಲಸ ಮತ್ತು ಅಷ್ಟೇ ಮುಖ್ಯವಾದ ಕಲಿಕೆ ಕೂಡ. ಶಾಲೆಗಳು ಬದಲಾಗ್ತಿವೆ ನಿಜ, ಆದ್ರೆ ಈ ಬದಲಾವಣೆಯಲ್ಲಿ ಅತಿ ಮುಖ್ಯವಾದ ಪಾಲುದಾರರು ಅಂದ್ರೆ ಪೋಷಕರಾದ ನಾವೇ. ಹಾಗಾದ್ರೆ ಈ ಹೊಸ ಕಲಿಕೆಯ ಪಯಣದಲ್ಲಿ ನಮ್ಮ ಪಾತ್ರ ಏನು?
ಶಿಕ್ಷಣ ತಜ್ಞರು ಒಂದು ಮಾತು ಹೇಳ್ತಾರೆ, ಮಗುವಿಗೆ ಇಬ್ರಲ್ಲ 3 ಜನ ಟೀಚರ್ಸ್ ಇರ್ತಾರೆ ಅಂತ. ಮೊದಲನೆಯವರು ಶಾಲೆಯ ಟೀಚರ್, ಎರಡನೆಯವರು ಮನೆಯಲ್ಲಿರೋ ಪೋಷಕರು, ಮತ್ತು ಮೂರನೆಯವರು ಅವರು ಕಲಿಯೋ ವಾತಾವರಣ. ಅಂದ್ರೆ ಸೇಫ್ ಆಗಿರೋ, ಪ್ರೋತ್ಸಾಹ ಕೊಡೋ ಮತ್ತು ಕುತೂಹಲ ಕೆರಳಿಸೋ ವಾತಾವರಣವನ್ನು ಸೃಷ್ಟಿಸೋದು ಶಾಲೆ ಮತ್ತು ಮನೆ ಎರಡರ ಜವಾಬ್ದಾರಿ. ಹಾಗಾದ್ರೆ ಪೋಷಕರಾಗಿ ನಾವು ಈ 3ನೇ ಟೀಚರನ್ನ ಹೇಗೆ ರೂಪಿಸ್ಬೋದು? ಮೊದಲು, ನಂಬಿಕೆ. ಸುಮ್ನೆ ಆಟ ಆಡ್ತಿದ್ಯಾ ಅನ್ನೋ ಬದಲು ಇವತ್ತು ಆಟದಲ್ಲಿ ಏನ್ ಹೊಸ್ತಾ ಕಲ್ತೆ ಅಂತ ಕೇಳೋಣ. ಎರಡನೇದು, ಅವರ ಕುತೂಹಲಕ್ಕೆ ನೀರೆರಿಯೋಣ. ಅವರ ಯಾಕೆ, ಹೇಗೆ ಅನ್ನೋ ಪ್ರಶ್ನೆಗಳಿಗೆ ಬೇಜಾರು ಮಾಡ್ಕೊಳ್ದೆ ಖುಷಿಯಿಂದ ಉತ್ತರ ಕೊಡೋಣ. ಮೂರನೇದು, ಅವಕಾಶ. ಮನೆಯನ್ನೇ ಒಂದು ಚಿಕ್ಕ ಲ್ಯಾಬ್ ತರ ಮಾಡೋಣ. ಮತ್ತು 4ನೇದು, ಪಾರ್ಟ್ನರ್ಶಿಪ್. ಶಾಲೆಯ ಜೊತೆ ಸೇರಿ ನಮ್ಮ ಮಗುವಿನ ಕಲಿಕೆಗೆ ಒಟ್ಟಾಗಿ ಸಪೋರ್ಟ್ ಮಾಡೋಣ. ಈಗ ಬಹುತೇಕ ಎಲ್ಲ ಪೋಷಕರ ಮನಸ್ಸಲ್ಲಿರೋ ಒಂದು ದೊಡ್ಡ ಪ್ರಶ್ನೆಗೆ ಬರೋಣ. ಇಷ್ಟೆಲ್ಲ ಆಟ ಆಡಿದ್ರೆ ಮಕ್ಳು ಓದೋದು, ಬರೆಯೋದು, ಕಲಿಯೋದು ಯಾವಾಗ? ಇದು ತುಂಬಾನೇ ಸಹಜವಾದ ಪ್ರಶ್ನೆ. ಪೋಷಕರಾಗಿ ಮಕ್ಕಳ ಶೈಕ್ಷಣಿಕ ಭವಿಷ್ಯದ ಬಗ್ಗೆ ನಮಗೆಲ್ಲ ಚಿಂತೆ ಇದ್ದೇ ಇರುತ್ತೆ. ಈ ಆಟ ಆಧಾರಿತ ಕಲಿಕೆಯಿಂದ ಅಕ್ಷರಜ್ಞಾನ, ಗಣಿತದಂತಹ ಬೇಸಿಕ್ ಸ್ಕಿಲ್ಸ್ ಬರುತ್ತಾ? ಉತ್ತರ ಖಂಡಿತವಾಗಿಯೂ ಹೌದು. NCF-FS ಪಠ್ಯಕ್ರಮ ಒಂದು ಸೇತುವೆ ತರ ಕೆಲಸ ಮಾಡುತ್ತೆ. ಅದು ಆಟ ಅನ್ನೋ ದಡದಿಂದ ಅಕ್ಷರ ಮತ್ತು ಅಂಕಿಗಳಿರೋ ದಡಕ್ಕೆ ಮಕ್ಕಳನ್ನ ಸೇಫ್ ಆಗಿ ಕರ್ಕೊಂಡು ಹೋಗುತ್ತೆ. ಉದಾಹರಣೆಗೆ, ಕಥೆ ಕೇಳೋದು, ಹಾಡು ಹೇಳೋದು ಮುಂದಕ್ಕೆ ಓದು ಸ್ಕಿಲ್ಗೆ ಅಡಿಪಾಯ ಹಾಕುತ್ತೆ. ಬ್ಲಾಕ್ಸ್ ಎಣಿಸೋದು ಗಣಿತದ ಬೇಸಿಕ್ಸ್ ಆಗುತ್ತೆ. NCF-FSನ ಈ ಮಾತು ಎಲ್ಲವನ್ನೂ ಸ್ಪಷ್ಟಪಡಿಸುತ್ತೆ. ನೋಡಿ, ಸಿಸ್ಟಮ್ಯಾಟಿಕ್ ಆಗಿ ಪಾಠ ಮಾಡೋದು ಬೇಕೇ ಬೇಕು, ಆದ್ರೆ ಅದು ಕೂಡ ಆಟ ಮತ್ತು ಖುಷಿಯ ಮೂಲಕವೇ ಆಗ್ಬೇಕು ಅಂತ ಹೇಳುತ್ತೆ. ಇದರರ್ಥ ಆಟ ಮತ್ತು ಅಕ್ಷರ ಜ್ಞಾನ ಒಂದಕ್ಕೊಂದು ವಿರೋಧಿಗಳಲ್ಲ, ಬದಲಿಗೆ ಇಬ್ಬರು ಬೆಸ್ಟ್ ಫ್ರೆಂಡ್ಸ್ ಇದ್ದಾಗೆ. ಹಾಗಾಗಿ ನಾವು ನೆನ್ಪಿಡ್ಬೇಕಾದ ಕೊನೆಯ ಮತ್ತು ಮುಖ್ಯವಾದ ಮಾತು ಅಂದ್ರೆ ಇದೆ: ಆಟ ಅನ್ನೋದು ಭವಿಷ್ಯದ ಜ್ಞಾನದ ದೊಡ್ಡ ಕಟ್ಟಡಕ್ಕೆ ಹಾಕುವ ಅಡಿಪಾಯ. ಫೌಂಡೇಶನ್ ಎಷ್ಟು ಸ್ಟ್ರಾಂಗ್ ಇರುತ್ತೋ ಬಿಲ್ಡಿಂಗ್ ಕೂಡ ಅಷ್ಟೇ ಎತ್ತರಕ್ಕೆ ಗಟ್ಟಿಯಾಗಿ ನಿಲ್ಲುತ್ತೆ. ಆಟ ಕಲಿಕೆಯನ್ನು ತಡ ಮಾಡಲ್ಲ, ಬದಲಿಗೆ ಕಲಿಕೆಯನ್ನ ಸಾಧ್ಯವಾಗಿಸುತ್ತೆ. ಕೊನೆಯದಾಗಿ ಈ ಪ್ರಶ್ನೆಯನ್ನ ನಾವೆಲ್ಲರೂ ನಮ್ಮನ್ನೇ ಕೇಳ್ಕೊಳ್ಳೋಣ. ಟೀಚರ್ಸ್ ಮತ್ತು ಪೋಷಕರು ಒಟ್ಟಿಗೆ ಸೇರಿ ನಮ್ಮ ಮಕ್ಕಳ ಕಲಿಕೆಯ ಜರ್ನಿಯನ್ನ ಬರೀ ಪಾಠಗಳ ಸರಣಿ ಮಾಡ್ದೆ ಒಂದು ಖುಷಿಯಾದ, ಕುತೂಹಲಕಾರಿ ಸಾಹಸವನ್ನಾಗಿ ಹೇಗೆ ಬದಲಾಯಿಸಬಹುದು? ಇದರ ಬಗ್ಗೆ ನಾವೆಲ್ಲರೂ ಯೋಚಿಸೋಣ, ಅಲ್ವಾ?